ಅದು ವಾರಕ್ಕೊಮ್ಮೆ ಮೈಸೂರಿಗೆ ಬರೋ ರೈಲು. ಅದೇ ರೈಲು ಮೂಲಕ ಬಂದ ನೂರಾರು ಕಾರ್ಮಿಕರು ಮೈಸೂರು ನಗರಕ್ಕೆ ಎಂಟ್ರಿ ಕೊಟ್ಟಿದ್ರು. ಹೀಗೆ ಹೊರಗಿನ ಕಾರ್ಮಿಕರು ಬರ್ತಿದ್ದಂತೆ ನಿಲ್ದಾಣದಲ್ಲೇ ಹೈ ಡ್ರಾಮಾ ಆಗಿತ್ತು. ಅಕ್ರಮ ಬಾಂಗ್ಲಾ ವಲಸಿಗರು ಅನ್ನೋ ಆರೋಪದಲ್ಲಿ ಎಲ್ಲರೂ ಲಾಕ್ ಆಗಿದ್ದಾರೆ. ಬಂಗಾಳದಿಂದ ಮೈಸೂರಿಗೆ ಬಂದ ನೂರಾರು ಕಾರ್ಮಿಕರು ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಆರೋಪ, ತಪಾಸಣೆ. ಸಾಂಸ್ಕೃತಿಕ ನಗರಿ ಮೈಸೂರು ರೈಲು ನಿಲ್ದಾಣದಲ್ಲಿ ಇಂದು ಹೈ ಡ್ರಾಮವೇ ನಡೆದು ಹೋಗಿದೆ. ವಾರಕ್ಕೊಮ್ಮೆ ಕೋಲ್ಕತ್ತಾದಿಂದ ಮೈಸೂರಿಗೆ ಬರುವ ಹೌರಾ ಎಕ್ಸ್ಪ್ರೆಸ್ ರೈಲು ಇಂದು ಬೆಳಗ್ಗೆ ನಿಲ್ದಾಣಕ್ಕೆ ಬಂದು ನಿಲ್ಲುತ್ತಿದ್ದಂತೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಇದಕ್ಕೆ ಕಾರಣವೇ ಬಂಗಾಳದಿಂದ ಬಂದಿಳಿದ ಕಾರ್ಮಿಕರ ಗುಂಪು. ಪಶ್ಚಿಮ ಬಂಗಾಳದಿಂದ ಹೀಗೆ ಕಾರ್ಮಿಕರು ಬಂದಿಳಿಯುತ್ತಿದ್ದಂತೆ ಅವರ ನಡವಳಿಕೆ ಮೇಲೆ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ಸಂಶಯಗೊಂಡಿದ್ರು. ಅವರನ್ನ ನಿಲ್ದಾಣದಲ್ಲೇ ತಡೆದು ನಿಲ್ಲಿಸಿದ್ರು. ಈ ವೇಳೆ ಅವರ ಗುರುತಿನ ಚೀಟಿಗಳನ್ನ ಪರಿಶೀಲಿಸಿದಾಗ ಬಹುತೇಕರು ಪಶ್ಚಿಮ ಬಂಗಾಳದ ವಿಳಾಸ ಇರುವ ಆಧಾರ್ ಹಾಗೂ ಐಡಿ ಕಾರ್ಡ್ಗಳಿದ್ವು. ಮೇಲ್ನೋಟಕ್ಕೆ ಇವೆಲ್ಲ ನಕಲಿ ಅಂತ ಆರೋಪಿಸಿದ ಹಿಂದೂ ಕಾರ್ಯಕರ್ತರು ಇವರು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಅಂತ ಆರೋಪಿಸಿದ್ದಾರೆ. ಜನರಲ್ ಬೋಗಿ ಮುಂದ್ಗಡೆ ಬೋಗಿಯಲ್ಲಿ 2 ಬೋಗಿಯಲ್ಲಿ 500 ಜನ ಬಾಂಗ್ಲಾದೇಶ ನುಸುಳುಕೋರು ಬರ್ತಾ ಇದ್ದಾರೆ. ನಾವು ಮೈಸೂರಿನಲ್ಲಿ ಸಾಧಾರಣ 300 ಜನ ಹಿಡಿದಿದ್ದೀವಿ. ಆದರೆ ಅವರೆಲ್ಲರೂ ಫೇಕ್ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಎಲ್ಲ ನೋಡ್ಬೇಕು ನೀವು ಡೇಟು 1/1/1999, 1/1/2000 ಇಸ್ವಿ, ಎಲ್ಲವೂ ಜನವರಿಗೆ ಹುಟ್ಟಿದವರು. ಹಾಗೆ ಇನ್ನೊಂದು ನೋಡಿದ್ರೆ ಅಣ್ಣ ಮತ್ತು ತಮ್ಮನಿಗೆ 15 ದಿನ ಮಾತ್ರ ಗ್ಯಾಪ್. ಆದರೆ ಅವ್ರ ಅಪ್ಪ ಹೇಗೆ ಹುಟ್ಟಿಸಿದ ಅಂತ ಗೊತ್ತಿಲ್ಲ. ಹಾಗಾಗಿ 100 ಜನ ಹಿಡಿದು ಈಗ ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀವಿ. ವಿಷಯ ಅಂದ್ರೆ ಮೈಸೂರಿಗೆ ಬಂದಿಳಿದ ಕಾರ್ಮಿಕರನ್ನ ಒಬ್ಬೊಬ್ಬರನ್ನಾಗಿ ವಿಚಾರಿಸಿದ್ರು. ಆಗ ಎಲ್ಲರೂ ಗೊಂದಲದ ಹೇಳಿಕೆ ನೀಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ರೈಲ್ವೆ ಪೊಲೀಸರು ಮತ್ತು ಸ್ಥಳೀಯ ಪೊಲೀಸರು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇವರೆಲ್ಲ ಕೊಡಗು, ಪಿರಿಯಾಪಟ್ಟಣ ಹಾಗೂ ಕೇರಳದ ವಿವಿಧ ಭಾಗಗಳಿಗೆ ಕೆಲಸದ ನೆಪದಲ್ಲಿ ತೆರಳಲು ಸ್ಕೆಚ್ ಹಾಕಿದ್ರು ಎನ್ನಲಾಗಿದೆ. ಪೊಲೀಸರು ಈ ಬಗ್ಗೆ ತನಿಖೆ ಮಾಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಪ್ರಕಾರವಾದ 250ರಿಂದ 300 ಜನ ಇವತ್ತು ಒಟ್ಟಿಗೆ ನುಗ್ಗಿದ್ರಂತೆ. ಅವರು ಅವಾಯ್ಡ್ ಮಾಡಿದವ್ರು ಮಾತ್ರ ಅವ್ರು ಸಿಗಾಕಂತಿದ್ದಾರೆ. ಒಂದು 30-40 ಜನ ಇವತ್ತು ಸಿಗಾಕಂತಿದ್ದಾರೆ, ಸ್ಟೇಷನ್ ಇದ್ದಾರೆ. ಅವ್ರು ಹೆಚ್ಚು ಹೋಗ್ತಾ ಇರ್ತಕ್ಕಂಥದ್ದು ಶಾಂತಿನಗರ, ಗೋಶಿಯಾನಗರಕ್ಕೆ, ಮತ್ತೆ ಅದಾದ್ಮೇಲೆ ಕೊಡಗು ಕಡೆ ಹೋಗ್ತಾ ಇದ್ದಾರೆ. ಆ ತೋಟ ಕೆಲಸಕ್ಕೆ ಅಂತ ಸಾಮಾನ್ಯ ಜನರ ಹತ್ತಿರ ಹೋಗಿ ಅಲ್ಲಿ ಸೇರ್ಕೊಂಡ್ಬಿಟ್ರೆ ಅವ್ರನ್ನ ಕಂಡುಹಿಡಿಯೋಕ್ಕೂ ಆಗೋದಿಲ್ಲ. ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಅವ್ರ ಅಣ್ಣ ತಮ್ಮದಿರು ಬಂದವರಲ್ಲೇ ಅವ್ರನ್ನ ಹಿಡಿಬೇಕಲ್ವಾ ಇಲ್ಲಿ. ಮೈಸೂರು ಮಹಾನಗರಕ್ಕೆ ನಿತ್ಯವೂ ಲಕ್ಷಾಂತರ ಜನ ಬಂದು ಹೋಗ್ತಾರೆ ನಿಜ. ಆದರೆ ಈ ಬಾರಿ ಬಂಗಾಳದಿಂದ ಬಂದಿರೋ ಕಾರ್ಮಿಕರ ಮೇಲೆ ಅನುಮಾನ ಇದ್ದು ಪೊಲೀಸರ ತನಿಖೆ ಬಳಿಕ ಕಾರ್ಮಿಕರ ಮೂಲ ತಿಳಿಯಲಿದೆ. ರಾಮ್, TV9 ಮೈಸೂರು.